ಎಲ್ರು ಬಂದಿದ್ದಾರೆ. ಅವ್ರು ಇವತ್ತು ನನ್ನ ಕೈಲಿ ಹೊಡ್ಸ್ಕೊಂಡೇ ಹೋಗೋದು. ಕಿಟಕಿ ಹತ್ರನೇ ಯಾರಿಲ್ಲ. ಹಾಲಲ್ಲಿ ಚೆಕ್ ಮಾಡ್ಬೇಡ. ಭೈರವಿ, ನಾನು ಬಾಯಲ್ಲಿ ಕೂತ್ಕೋ. ಹೆದ್ರಕೊಡ್ರಿ ಅಲ್ವೇ ರೂಪಾ ಆಂಟಿ? ನಿನ್ನ ನ್ಯಾಮರ್ಸಕ್ಕಾಗತ್ತಾ? ಎಷ್ಟೇ ಆದ್ರೂ ಅಮ್ಮೋರ್ ಮಗಳಲ್ವಾ ನೀನು? ಹೌದು, ಯಾವಾಗ ಬಂದ್ರಿ ರೂಪಾ ಆಂಟಿ? ಬೆಳಗ್ಗೆನೆ ಬಂದೆ. ಯಾಕೆ ರೂಪಾ ಆಂಟಿ ಹಾಗೆ ನೋಡ್ತಾ ಇದ್ದೀರಾ? ಹೇಗಿದೀಯಾ ಭೈರವಿ? ನಿನ್ನ ನೋಡಿ ಎಷ್ಟು ದಿನ ಆಯ್ತು. ಅಳ್ಬಾರ್ದು ಕಂದ. ಹಾ, ಅದೆಲ್ಲ ಇರ್ಲಿ. ನಿನ್ಗೆ ತಿನ್ನಕ್ಕೆ ಏನ್ ತಂದಿದ್ದೀನಿ ಹೇಳು? ಏನ್ ತಂದಿದ್ದೀರಾ? ಚಾಕ್ಲೇಟ್ ತಗೊಂಡ್ ಬಂದಿದ್ದೀನಿ. ಇಲ್ಲೇ ಇರು, ಒಂದ್ ನಿಮಿಷ ತಗೊಂಡ್ ಬರ್ತೀನಿ. ಸರಿ. ಇಷ್ಟು ನನಗೇನಾ? ಇದೆಲ್ಲ ನಿನಗೆ. ತಗೋ ತಿನ್ನು. ಹೇಗಿದೆಯಾ ಭೈರವಿ? ನಿಜವಾಗ್ಲೂ ಹ್ಯಾಪಿ ಆಗಿದ್ದೇನೆ. ನೀವು ಕಮಲಮ್ಮಜ್ಜಿ ಇಬ್ರು ಇಲ್ಲ ಅಂತಾನೆ ಬೇಜಾರಾಗ್ತಿದ್ದು. ಅಪ್ಪ ಅಮ್ಮ ಮೊದ್ಲಿನ ತರ ಇಲ್ಲ ಅಂತ ಬೇಜಾರಾಗುತ್ತಾ? ಹೌದು, ಅಪ್ಪ ಅಮ್ಮ ಮೊದ್ಲಿನ ತರ ಇಲ್ಲ. ಈಗ ನನ್ ಜೊತೆ ಜಾಸ್ತಿ ಕಾಲ ಕಳೀತಾರೆ. 3 ಜನ ಒಟ್ಟಿಗೆ ಊಟ ಮಾಡ್ತೀವಿ, ಆಚೆ ಹೋಗ್ತೀವಿ. ಅಪ್ಪ ನನ್ಗೆ ಹೋಮ್ವರ್ಕ್ ಎಲ್ಲ ಮಾಡ್ಕೊಡ್ತಾರೆ, ಗೊತ್ತಾ? ಹೌದಾ? ಮತ್ತೆ ಅದನ್ನ ಯಾಕೆ ಇಷ್ಟೊಂದು ಬೇಜಾರಲ್ಲಿ ಹೇಳ್ತಾ ಇದೀಯಾ? ಇದು ಬೇಜಾರಲ್ಲ, ಖುಷಿ. ಹೌದಾ? ನಮ್ಮನೆಗೂ ಬಾ ಭೈರವಿ. 4-5 ದಿವಸ ಸ್ಕೂಲ್ ಒಟ್ಟಿಗೆ ಲೀವ್ ಬರುತ್ತಲ್ಲ, ಅವಾಗ ಬಂದು ಕರ್ಕೊಂಡು ಹೋಗಿ. ನಾನು ಅವಾಗ ಬರ್ತೀನಿ. ಸರಿ ಬಾ, ಊಟ ಹಾಕೊಡ್ತೀನಿ, ಊಟ ಮಾಡು. ಬೇಡ, ನಾನು ಚಾಕ್ಲೇಟ್ ತಿನ್ಕೋತೀನಿ. ಸರಿ ಆಯ್ತು, ತಿನ್ನು. ಸರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಆಮೇಲೆ ಆಚೆ ಹೋಗೋಣ. ಸರಿ.
ಏಯ್ ನಿಂತ್ಕೋ. ಸ್ಲಿಪ್ಪರ್ ಎಲ್ಲಿ? ಅದು ಆಚೆ ಇಟ್ಟಿದ್ದೀನಿ. ಆಚೆ ಇಟ್ಬಿಟ್ರೆ ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂತ ನೋಡೋದು ಬೇಡವಾ? ಹೋಗಿ ತಗೊಂಬಾ. ಅಲ್ಲ, ಚಪ್ಲಿನ ಮನೆ ಒಳಗೆ ತಗೊಂಬರೋದು ಬೇಡ ಅಂತ ಅಲ್ಲೇ ಆಚೆ ಇಟ್ಟೆ. ರೋಡಲ್ಲಿ ಓಡಾಡೋ ನಿಮ್ಮಂತವ್ರ ಚಪ್ಪಲಿ ಕೊಳೆ ಆಗಿರತ್ತೆ. ನಾವು ಕಾರಲ್ಲಿ ಓಡಾಡೋರು, ನಮ್ಗಳ ಚಪ್ಪಲಿ ಕೊಳೆ ಆಗಲ್ಲ. ಹೋಗು, ತಗೊಂಡ್ ಬಾ. ಸರಿ. ಅಕ್ಕ, ನನ್ನ ಕೈನಲ್ಲೇ ಸ್ಲಿಪ್ಪರ್ ಕೊಟ್ಟು ನನ್ನ ಕೈನಲ್ಲೇ ಸ್ಟಿಚಿಂಗ್ ಹಾಕ್ಸಕ್ ಕಳಿಸ್ಬಿಟ್ರಲ್ವಾ ಅಂತ ಕೋಪ ಮಾಡ್ಕೊಂಡು ಹೋಗ್ತಿದ್ದಾಳೆ ಅನ್ಸುತ್ತೆ. ನೋಡಿ ಅವಳ ಮುಖಾನ. ಅದಕ್ಕೆ ಅಲ್ವಾ ಚಪ್ಪಲಿ ಹೊಲಿಸ್ಕೊಂಬರೋ ಸ್ಥಿತಿಗೆ ಬಂದಿರೋದು. ಅವಳಿಗೆ ಕೊಬ್ಬು ಜಾಸ್ತಿನೇ ಆಗಿದೆ. ಕರ್ಗಿಸ್ಬೇಕು, ಕರ್ಗಿಸ್ತೀನಿ. ಕೊಡಿಲಿ. ಹಾಲ್ಗುಣಿ, ಎಲ್ಲಿ ಕಿತ್ತು ಹೋಗಿದ್ದು? ಕೊಡಿಯಕ್ಕ ಇಲ್ಲಿ. ಇದೇ ಅಕ್ಕ. ಓ, ಎಲ್ಲಿ? ಹೊಲ್ಸ ಇಲ್ಲ? ಒಂದು ಚಪ್ಪಲಿ ಹೊಲ್ಸೋ ಯೋಗ್ಯತೆ ಇಲ್ವಾ? ಹೇಳಿದ ಕೆಲಸ ನೆಟ್ಟಿಗೆ ಮಾಡಲ್ವಲ್ಲ. ಹೊಲ್ಸ್ಕೊಂಬ ಅಂತ ತಾನೇ ಹೇಳಿದ್ದು. ಗಮ್ ಹಾಕಿಸ್ಕೊಂಡ್ ಬಂದಿದೀಯಲ್ಲ, ಮತ್ ಕಿತ್ ಹೋದ್ರೆ ಏನ್ ಮಾಡೋದು? ನಾನು ತಗೊಂಡೋಗಿ ತೋರಿಸ್ದೆ. ಈ ಚಪ್ಲಿಗೆ ಹೊಲ್ಸೋದೇನು ಬೇಡ, ಗಮ್ ಹಾಕಿದ್ರೆ ಸಾಕು ಅಂತ ಹೇಳಿದ್ರು. ನೀನು ಯಾವ ಕೆಲಸ ಮಾಡಕ್ಕೂ ಲಾಯಕ್ಕಿಲ್ಲ ಅಂತ ಗೊತ್ತು ಬಿಡು. ಗೊತ್ತಿದೆ ಅಲ್ವಾ? ಮತ್ ನಿನ್ ಕೆಲ್ಸ ನೀನೇ ಮಾಡ್ಕೋಬೇಕಿತ್ತು. ನನ್ನ ಲೆವೆಲ್ ಏನ್ ಗೊತ್ತಾ? ನನ್ನನ್ನೇ ಚಪ್ಪಲಿ ಹೊಲ್ಸ್ಕೊಂಬರಕ್ ಹೇಳ್ತೀಯ? ಎಷ್ಟೇ ಧೈರ್ಯ ನಿನ್ಗೆ? ಹರಿದೋಗಿರೋ ಚಪ್ಲಿನ ಬಿಸಾಕಿ ಹೊಸದ್ ತಗೊಂಬರೋದನ್ನ ಬಿಟ್ಟು ಅದನ್ನೇ ಹೊಲ್ಸ್ಕೊಂಡ್ ಬಾ ಅಂತ ಕೊಟ್ಟಿಯಲ್ಲ, ಆಗ್ಲೇ ಗೊತ್ತಾಯ್ತು ನಿನ್ ಯೋಗ್ಯತೆ ಎಂತದ್ದು ಅಂತ. ಲೆವೆಲ್ ಬಗ್ಗೆ ಮಾತಾಡ್ಬೇಡ. ನಾನ್ ಹಾಕ್ತಿರೋ ಭಿಕ್ಷೆಯಿಂದಾನೆ ನಿನ್ನ ಮನೆ ಒಲೆ ಉರಿತಿರೋದು. ನಾನ್ ಮಾಡ ಹಾಕೋ ಅಡ್ಗೆಯಿಂದಾನೆ ನಿಮ್ಗಳು ಹೊಟ್ಟೆ ತುಂಬ್ತಿರೋದು. ಏನ್ ಧರ್ಮಕ್ ಮಾಡ್ತೀಯಾ? ಸಂಬಳ ಕೊಡಲ್ವಾ? ಏನ್ ಬಿಟ್ಟಿ ಕೊಡ್ತೀರಾ? ನಾನ್ ಅಡ್ಗೆ ಮಾಡಿ ಬಿಸಾಕಲ್ವಾ? ಮುಸ್ರೆ ತಿಕ್ಕಿದ್ರು ನಿಂಗ್ ದುರಹಂಕಾರ ಕಡಿಮೆ ಆಗಿಲ್ಲ ಅಲ್ವಾ? ಆಗೋದು ಇಲ್ಲ. ಯಾವ ಕೆಲ್ಸನೂ ಮೇಲೂ ಅಲ್ಲ ಕೀಳು ಅಲ್ಲ. ಮನೆ ಕೆಲ್ಸ ಮಾಡೋದು, ಮುಸ್ರೆ ತಿಕ್ಕೋದು ಇದೆಲ್ಲ ಅವಮಾನ ಪಟ್ಕೊಳ್ಳೋ ಅಂತ ಕೆಲ್ಸ ಅಲ್ಲ. ನಿಷ್ಠೆಯಿಂದ ಯಾವ ಕೆಲ್ಸ ಮಾಡಿದ್ರು ತಲೆ ಎತ್ತಿ ಕೆಲ್ಸ ಮಾಡ್ಬೋದು. ಅದೇ ಇನ್ನೊಬ್ರ ತಲೆ ಒಡ್ದು ಮತ್ತೊಬ್ರಿಗ್ ಮೋಸ ಮಾಡಿ ಯಾಮಾರ್ಸಿ ಕೆಲ್ಸ ಮಾಡ್ತಾರ ನೋಡಿ, ಅಂತವ್ರು ನಾಚಿಕೆ ಪಟ್ಕೋಬೇಕಾಗಿರೋದು. ನೀನ್ ಏನೇ ಮಾತಾಡಿದ್ರು ನನ್ನ ಹತ್ರ ಸಂಬಳಕ್ಕಿರೋಳು ನೀನು. ನಾನ್ ನಿನಗೆ ಸಂಬಳ ಕೊಡೋಳು. ನನ್ನ ಮಗನ್ನ ಬರಿಗೈಯಲ್ಲಿ ನಿಲ್ಲಿಸಿ ಊಟಕ್ಕೆ 50 ರೂಪಾಯಿ ಕೊಟ್ಟಿದ್ದೆ. ನೆನ್ಪಿದ್ಯಾ ನಿನಗೆ? ತಗೋ 50 ರೂಪಾಯಿ ಇದೆ ರಾವಣ್. ಇದ್ರಲ್ಲಿ ಇವತ್ ರಾತ್ರಿ ಫುಟ್ಪಾತ್ ಅಲ್ಲೆಲ್ಲಾದ್ರೂ ಚಿತ್ರಾನ್ನನೋ ಇಡ್ಲಿನೋ ತಿನ್ಕೊಂಬಿಡು. ಯಾಕೆ ಅಂದ್ರೆ ನಾಳೆಯಿಂದ ನಿನಗೆ ಊಟಕ್ಕೆ ಪ್ರಾಬ್ಲಮ್ಮೇ ಇರಲ್ಲ. ಜೈಲಲ್ಲಿ 3 ಹೊತ್ತು ಟೈಮ್ಗೆ ಕರೆಕ್ಟಾಗಿ ಊಟ ಹಾಕ್ತಾರೆ. ಫಾಲ್ಗುಣಿ, ಅದೇ 50 ರೂಪಾಯಿದು ನೆನ್ಪಿದ್ಯಾ?